ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೃದಯಧರಿಸಿ ಧಾರಾವಾಹಿಯ 48ನೇ ಸಂಚಿಕೆ. ಎಲ್ಲೋ ಹೋದ ಇವನು, ಕಾಣಿಸ್ತಾನೇ ಇಲ್ಲ. ವೇದ ಲಕ್ಕಿಯನ್ನು ಹುಡುಕುತ್ತಿದ್ದ. ಒಂದು ಕಡೆ ನಿಲ್ಲಲ್ಲ ಈ ಹುಡುಗ, ಎಲ್ಲ ಅವರಪ್ಪಂತರ. ಭುವಿ ಹೇಳಿದಾಗ, ಲೇ ರೌಡಿ ಬೇಬಿ, ನನ್ನ ಥರ ಯಾಕೆ ಅಂತೀಯ? ಎಲ್ಲ ನಿನ್ನ ತರಹನೇ ಎಂದ ವೇದ. ಅಯ್ಯೋ, ಇವಾಗ ಜಗಳ ಬಿಟ್ಟು ಅವನನ್ನು ಹುಡುಕ್ತೀರಾ ಎಂದ ತನ್ಮಯ್ ಹಣೆ ಚಚ್ಚಿಕೊಳ್ಳುತ್ತಾ. ತಾನು ನೀನಿಲ್ಲೇ ಇದ್ದೀಯಾ, ನಿಮ್ಮಪ್ಪ ನಿನ್ನ ಹುಡುಕಿಕೊಂಡು ಹೋದ್ರು ಎನ್ನುತ್ತಾ ಅಲ್ಲಿಗೆ ಬಂದಳು ಚೇತು. ಎಲ್ಲಿಗೆ? ವೇದ ಕೇಳಿದ. ಯಾರೋ ಫೋನ್ ಮಾಡಿದ್ರು ಅಣ್ಣ, ನಿಮ್ಮ ಮಗನನ್ನು ಕಿಡ್ನ್ಯಾಪ್ ಮಾಡಿದ್ದೀವಿ, ಬೇಗ ಬನ್ನಿ ಅಂತ ಚೇತು ಹೇಳಿದಾಗ, ಹೌದಾ, ಯಾರು ಕೇಳಿದ ವೇದ. ಗೊತ್ತಿಲ್ಲ ಚೇತು ಹೇಳಿದಳು. ಆದರೆ ತಾನು ಇಲ್ಲೇ ಇದ್ದಾನೆ, ಬಹುಶಃ ಲಕ್ಕಿನ ಕಿಡ್ನ್ಯಾಪ್ ಮಾಡಿದ್ದಾರೆ ಅನಿಸುತ್ತೆ ಎಂದಳು ಭುವಿ. ಇರಬಹುದು, ತಾನು ಇಲ್ಲೇ ಇದ್ದಾನೆ, ಲಕ್ಕಿನೇ ಕಾಣಿಸ್ತಾ ಇಲ್ಲ. ಯಾರು ಫೋನ್ ಮಾಡಿದ್ದು ಅಂತ ಗೊತ್ತಾ ಚೇತು? ವೇದ ಮತ್ತೆ ಕೇಳಿದ. ಇಲ್ಲ ಅಣ್ಣ ಎಂದ ಚೇತು ಮಾತಿಗೆ. ಅಲ್ಲ, ಹೋಗುವಾಗ ನನ್ನ ಹತ್ರ ಒಂದು ಮಾತು ಹೇಳೋದಲ್ವಾ, ನಾನು ಹೋಗ್ತಾ ಇದ್ದೆ, ಯಾಕೆ ಅವನು ಒಬ್ಬನೇ ಹೋಗಬೇಕಿತ್ತು ವೇದ ಕೇಳಿದ. ಅವ್ರು ಹೇಳಿದ್ರು ಒಬ್ಬನೇ ಬಾ ಅಂತ, ಯಾರತ್ರ ಆದರೂ ಹೇಳಿದ್ರೆ ಮಗನಿಗೆ ಏನಾದರೂ ಮಾಡ್ತೀನಿ ಅಂತ, ಅದಕ್ಕೆ ನಿಮಗೆ ಹೇಳ್ದೇನೆ ಹೋದ ಎಂದಳು ಚೇತು. ಆಯಿತು, ನಾನೇನಾದರೂ ಮಾಡ್ತೀನಿ ಎಂದ ವೇದ ತನುನ ಕೆಳಗೆ ಬಿಟ್ಟು ಫೋನ್ ಹಿಡಿದು ಹೊರಟ. ಅವನ ಹಿಂದೆಯೇ ಭುವಿ ಹೋದಳು. ವೇದ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ವಿಷಯ ತಿಳಿಸಿದ. ವಿನು ನಂಬರ್ ಕೊಟ್ಟು ಅವರಿರುವ ಲೊಕೇಶನ್ ಪತ್ತೆ ಹಚ್ಚಲು ಹೇಳಿದ. ವೇದ, ನೀನು ಹೋಗಲ್ವಾ ಭುವಿ ಕೇಳಿದಾಗ, ಅವರನ್ನೆಲ್ಲ ಕಳಿಸಿದೆ ತಾನೆ, ಮತ್ತೆ ನಾನು ಯಾಕೆ ಎಂದ ವೇದ. ನೀನು ಹೋದರೆ ನನಗೆ ಸ್ವಲ್ಪ ಧೈರ್ಯ ಬರುತ್ತೆ ಭುವಿ ಹೇಳಿದಾಗ, ಹೇಯ್, ಅಲ್ಲಿರೋದು ನನ್ನ ಮಗ, ಜೊತೆಗೆ ವಿನು. ಅದ್ಯಾರೇ ರೌಡಿಗಳು ಹಿಡ್ಕೊಂಡಿದ್ರು ಅವರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿ ಬರ್ತಾರೆ, ನೀನು ಟೆನ್ಷನ್ ಮಾಡ್ಕೊಳ್ಬೇಡ ವೇದ ಹೇಳಿದಾಗ, ನನಗೆ ಟೆನ್ಷನ್ ಆಗಿರೋದು ಅವರಿಬ್ಬರು ಕಾಣ್ತಾ ಇಲ್ಲ ಅಂತ ಅಲ್ಲ, ಆ ರೌಡಿಗಳಿಗೆ ಏನಾಗುತ್ತೋ ಅಂತ ಎಂದವಳು ನಕ್ಕಳು. ನೋಡು, ಕೇಕ್ ಕಟ್ ಮಾಡೋದು ಇನ್ನೂ 1 hour ಇದೆ, ಬೇಗ ಹೋಗಿ ಅವರಿಬ್ಬರನ್ನು ಕರ್ಕೊಂಡು ಬಾ ಎಂದವಳು ಒಳಗಡೆ ಹೋದಳು. ವೇದ ಮನೆಯಿಂದ ಹೊರಟ. ಲೋ ವಿನು, ಫೈಟಿಂಗ್ ಮಾಡೋಕ್ಕೆ ಬರಲ್ವೇನೋ, ಬಾರಿಸೋ ಆ ರೌಡಿಗಳಿಗೆ ಲಕ್ಕಿ ಹೇಳಿದ. ವಿನುನ ಆ ರೌಡಿಗಳು ಇನ್ನೇನು ಕಟ್ಟಿ ಹಾಕಬೇಕು ಎನ್ನುವಷ್ಟರಲ್ಲಿ ಅಲ್ಲೇ ಇದ್ದ ಚೇರನ್ನು ಎತ್ತಿ ರೌಡಿಯೊಬ್ಬನಿಗೆ ಬಾರಿಸಿದ. ಹೊಡೆದಾಟ ಬಡೆದಾಟ ನಡೆದಿತ್ತು ರೌಡಿ ಮತ್ತು ವಿನು ನಡುವೆ. ಲಕ್ಕಿಯನ್ನು ಕಟ್ಟಿ ಹಾಕಿದ ಹಗ್ಗದಿಂದ ಬಿಡಿಸಿದ. ವಿನು ರೌಡಿಯೊಬ್ಬನನ್ನು ಹಿಡಿದು, ಲಕ್ಕಿ, ಹಗ್ಗ ತಗೊಂಡು ಬಾ, ಕಟ್ಟಿ ಹಾಕೋಣ ವಿನು ಹೇಳಿದ. ತುಂಬ ಹುಡುಕಾಡಿ ದೊಡ್ಡದಾದ ಹಗ್ಗವನ್ನು ತೆಗೆದುಕೊಂಡು ಬಂದ. ಎಲ್ಲರಿಗೂ ಹೊಡೆದು ಆ ಹಗ್ಗದಲ್ಲೇ ಕಟ್ಟಿ ಹಾಕಿದ್ದ ವಿನು. ಹೇ ರೌಡಿ ಅಂಕಲ್ಸ್, ನನ್ನ ಯಾಕೆ ಕಿಡ್ನ್ಯಾಪ್ ಮಾಡಿದ್ರಿ ಹೇಳಿ ಲಕ್ಕಿ ಕೇಳಿದ. ರೌಡಿಯೊಬ್ಬನಿಗೆ ಸರಿಯಾಗಿ ಬಾರಿಸಿದ ವಿನು, ಹೇಯ್, ಯಾಕ್ರೋ ಅವನನ್ನು ಕಿಡ್ನ್ಯಾಪ್ ಮಾಡಿದ್ರಿ ಕೇಳಿದ. ಅದು ACP ವೇದಾಂತ್ ನಿನ್ನೆ ಒಬ್ಬರನ್ನು ಅರೆಸ್ಟ್ ಮಾಡಿದ, ಅದೇ ಡ್ರಗ್ಸ್ ಕೇಸ್ ವಿಷಯವಾಗಿ ಅವರ ಕಡೆಯವರು ಕಳಿಸಿದ್ದು. ಆ ACPಗೆ ಅವನ ಮಗನನ್ನು ಕಿಡ್ನ್ಯಾಪ್ ಮಾಡಿ ಹೆದರಿಸಿ ಆಮೇಲೆ ಅರೆಸ್ಟ್ ಮಾಡಿದವರನ್ನು ಬಿಡಿಸೋಕೆ ಹೇಳಿ ಅಂತ ರೌಡಿ ಒಬ್ಬ ಹೇಳಿದಾಗ, ಹೋ, ಇದಾ ವಿಷಯ, ಅದಕ್ಕೆ ಈ ಮಗುನ ಕಿಡ್ನ್ಯಾಪ್ ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ವಿನು ಕೇಳಿದ. ವಿನು, ನಾನೇನು ಮಗು ಅಲ್ಲ, ದೊಡ್ಡವನಾಗಿದ್ದೀನಿ, ಇವನ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ ಎಂದ ಲಕ್ಕಿ ಜೋರಾಗಿ. ದೊಡ್ಡವನಾಗಿದ್ದಾನಂತೆ, ದೊಡ್ಡವನು, ಚೋಟ್ ಮೆಣಸಿನ್ಕಾಯಿ
ಮನಸ್ಸಲ್ಲೇ ಬೈದ ವಿನು. ಅಷ್ಟು ಹೊತ್ತಿಗೆ ವೇದ ಅಲ್ಲಿ ತಲುಪಿದ್ದ. ಅವನ ಜೊತೆಗೆ ಡಿಪಾರ್ಟ್ಮೆಂಟ್ನವರು ಕೂಡ ತಲುಪಿದ್ದರು. ಅಬ್ಬಾ, ಎಲ್ಲ ಮುಗಿದ ಮೇಲೆ ಬಂದರು ಪೊಲೀಸ್ನವರು, ವಿನು ಹೇಳಿದಾಗ, ವಿನು, ಲಕ್ಕಿ, ನಿಮಗೆ ಏನೂ ಆಗಿಲ್ಲ ತಾನೆ? ಅವರ ಬಳಿ ಕೇಳಿದರು. ವಿಷಯ ತಿಳಿದುಕೊಂಡು ಲಕ್ಕಿನ ಕಿಡ್ನಾಪ್ ಮಾಡಿದವರನ್ನು ಅರೆಸ್ಟ್ ಮಾಡಿದರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು. ನಮಗೇನಾಗುತ್ತೆ, ಆ ರೌಡಿಗಳಿಗೆ ಎದ್ದೇಳೋಕ್ಕೂ ಆಗ್ತಿಲ್ಲ, ಲಕ್ಕಿ ಹೇಳಿದಾಗ, ಯಾರು, ನೀನು ಫೈಟ್ ಮಾಡಿದ್ಯಾ ಬಂಗಾರ? ಲಕ್ಕಿಯನ್ನು ಎತ್ತಿ ಕೇಳಿದ ವೇದ. ಅಯ್ಯೋ ಪಪ್ಪ, ಈ ವಿನುಗೆ ಸರಿಯಾಗಿ ಫೈಟ್ ಮಾಡೋಕ್ಕೆ ಬರಲ್ಲ, ಲಕ್ಕಿ ಹೇಳಿದ. ನಾಳೆನೇ ಅವನನ್ನು ಕರಾಟೆ ಕ್ಲಾಸ್ಗೆ ಹಾಕೋಣ, ಸ್ವಲ್ಪ ಕರಾಟೆ ಕಲೀಲಿ ಎಂದ ವೇದ ವಿನುಗೆ ಕಣ್ಣೊಡೆದು. ಅಬ್ಬಾ, ಅದೇನಂತ ಗಂಟು ಬಿದ್ರೋ ನನಗೆ ಅಪ್ಪ ಮಗ, ಸೇಮ್ ಟು ಸೇಮ್ ಒಂದೇ. ನನಗೆ ಕಾಟ ಕೊಡೋದ್ರಲ್ಲಿ ಇಬ್ಬರಿಗೂ ಖುಷಿ, ವಿನು ಹೇಳಿದಾಗ, ನಿನ್ನ ಮೇಲಿನ ಕೋಪದಿಂದ ಅಲ್ಲ ಕಣೋ, ನಿನ್ನ ಮೇಲಿನ ಪ್ರೀತಿಯಿಂದ, ವೇದ ಹೇಳಿದಾಗ ಲಕ್ಕಿ ಕೂಡ ಅವನಂತೆಯೇ ಹೇಳಿದ. ನಿನ್ನ ಮಗ ಏನು ಮಾಡಿದ ಗೊತ್ತಾ ಎನ್ನುತ್ತಾ ವಿನು ಎಲ್ಲವನ್ನೂ ಹೇಳಿದ. ಅಯ್ಯೋ ಬಂಗಾರ, ಅಪ್ಪನ ಮೇಲೆ ಎಷ್ಟು ಪ್ರೀತಿನೋ ನಿನಗೆ, ಲವ್ ಯು ಲಕ್ಕಿ, ವೇದ ಹೇಳಿದ. ಲವ್ ಯು ಟೂ ಪಪ್ಪ ಎಂದ ಲಕ್ಕಿ ಕೆನ್ನೆಗೆ ಮುತ್ತಿಟ್ಟ. ಇಬ್ಬರನ್ನೇ ನೋಡುತ್ತಿದ್ದ ವಿನು, ನಿಂಗೂ ಬೇಕಾ ಕೇಳಿದ ವೇದ. ಹಣೆ ಚಚ್ಚಿಕೊಂಡ ವಿನು. ಮೂವರು ಮನೆಗೆ ಹೊರಟರು. ಹೇ, ಎಲ್ಲೋ ಹೋಗಿದ್ದೆ, ಸಿಕ್ಕಿದವ್ರ ಜೊತೆಗೆ ಹೋಗೋದಾ ಜೋರಾಗಿ ಗದರಿದ್ದಳು ಭುವಿ. ಇಲ್ಲ ಚಿನ್ನ, ಡ್ಯೂಟಿ ಮೇಲೆ ಹೋಗಿದ್ದೆ ಎಂದ ಲಕ್ಕಿ. ಡ್ಯೂಟಿ ಅಂತೆ ಡ್ಯೂಟಿ, ದೊಡ್ಡ ಪೊಲೀಸ್ ಆಫೀಸರ್ ಇವನು, ರೌಡಿಗಳ ಜೊತೆಗೆ ಹೋಗೋಕೆ ಅಲ್ಲ, ತನ್ನೋರ ಜೊತೆಗೆ ಆಟ ಆಡು ಅಂದರೆ ಅವನನ್ನು ಬಿಟ್ಟು ಇವನು ರೌಡಿಗಳ ಹಿಂದೆ ಗುದ್ದಾಡೋಕೆ ಹೋಗಿದ್ದಾನೆ. ಇವತ್ತು ಊಟ ಇಲ್ಲ ನಿಂಗೆ, ಭುವಿ ಹೇಳಿದಾಗ, ಚಿನ್ನ ನೋಡ್ತಾ ಇರು, ದೊಡ್ಡವನಾದ ಮೇಲೆ ನಾನು ಪೊಲೀಸ್ ಆಫೀಸರ್ ಆಗಿ ಇಂಥ ರೌಡಿಗಳನ್ನು ಹೇಗೆ ಹಿಡಿತೀನಿ ಅಂತ ಲಕ್ಕಿ ಹೇಳಿದ. ಅವನ ಮಾತಿಗೆ ಎಲ್ಲರೂ ನಕ್ಕರು. ಭುವಿ ವೇದ ಮುಖ ನೋಡಿದ. ಅವನು ಒಳಗೊಳಗೆ ನಕ್ಕ. ವಾವ್ ವಾವ್, ಸೂಪರ್ ಅಳಿಮಯ್ಯ, ಈಗಲೇ ಹೀಗೆ ನೀನು, ಇನ್ನು ಮುಂದೆ ಹೇಗೋ ನಮ್ಮ ಇಡೀ ಫ್ಯಾಮಿಲಿ ಪೊಲೀಸ್ ಫ್ಯಾಮಿಲಿ ಆಗೋದ್ರಲ್ಲಿ ಡೌಟೇ ಇಲ್ಲ ಎನ್ನುತ್ತಾ ಬಂದ SI ಆಕಾಶ್. ಎಲ್ಲರೂ ಅವನತ್ತ ನೋಡಿದರು. ಆಕಾಶ್, ಏನೋ ಇವಾಗ ಬರ್ತಾ ಇದೆಯಾ, ಎಲ್ಲೋ ನನ್ನ ಸೊಸೆ ವೇದ ಕೇಳಿದಾಗ, ಅಕ್ಕು ಮಾಮ, ಎಲ್ಲಿ ನನ್ನ ಹೆಂಡತಿ ಕೇಳಿದ್ದ ಲಕ್ಕಿ. ವೇದ ಪಕ್ಕದಲ್ಲೇ ನಿಂತಿದ್ದ ವಿನು, ಈ ನನ್ನ ಮಗ 5ನೇ ಕ್ಲಾಸ್ನಲ್ಲಿ ಪ್ರಪೋಸ್ ಮಾಡಿದ್ದ, ಇವನ ಜೆರಾಕ್ಸ್ ಕಾಪಿ 5ನೇ ವರ್ಷಕ್ಕೆ ಮದುವೆ ಆಗೋ ಥರ ಕಾಣ್ತಾ ಇದ್ದಾನೆ ಎಂದ. ಅವನ ಮಾತಿಗೆ ಎಲ್ಲರೂ ನಕ್ಕರು. ನಿಧಿ ಬರ್ತಾ ಇದ್ದಾಳೆ, ಅಮ್ಮನ ಜೊತೆಗಿದ್ದಾಳೆ ಎಂದ ಆಕಾಶ್. ಭಾಗ್ಯ ಜೊತೆಗೆ 4 ವರ್ಷದ ನಿಧಿ ಕೂಡ ಒಳಗೆ ಬಂದಳು. ವೇದನಿಗೆ ಹೆಣ್ಣು ಮಕ್ಕಳೆಂದರೆ ತುಂಬ ಪ್ರೀತಿ. ನಿಧಿ ಬಳಿ ಹೋಗಿ ಅವಳನ್ನು ಎತ್ತಿ ಮುದ್ದಾಡಿದ್ದ. ಅಮ್ಮ, ಅಪ್ಪ, ಅಣ್ಣ, ಅತ್ತಿಗೆ ಬರಲಿಲ್ವಾ ಬೇಸರದಲ್ಲಿ ಕೇಳಿದ್ದಳು ಭುವಿ. ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿದರು ಭಾಗ್ಯ. ಮುಖ ಸಣ್ಣದು ಮಾಡಿ ಒಳ ಹೋದಳು ಭುವಿ. ನಿಧಿ ಭರತ್ ಹಾಗೂ ರಶ್ಮಿ ಮಗಳು, ಭುವಿಯ ಅಣ್ಣನ ಮಗಳು. ಮತ್ತೆ ಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿ ಪದವಿ ಪಡೆದಿದ್ದರು ಚಂದ್ರಶೇಖರ್. ವೇದ ಭುವಿ ಆ್ಯನಿವರ್ಸರಿಗೆ ಸುಧಾ ಮನೆಯವರು, ಪ್ರೇರಣಾ ಮನೆಯವರು, ಚಿಕ್ಕಣ್ಣ, ನಿರ್ಮಲಾ ಹಾಗೂ ಅವರ ಮಗಳು ತ್ರಿಷಾ ಎಲ್ಲರೂ ಬಂದಿದ್ದರು. ಟೈಮ್ ಆಯಿತು, ಕೇಕ್ ಕಟ್ ಮಾಡಿ ವೇದ ಭುವಿ, ಶಾಂಭವಿ ಹೇಳಿದರು. ಅವರಿಬ್ಬರು ಕೇಕ್ ಮುಂದೆ ನಿಂತು ಕೇಕ್ ಕಟ್ ಮಾಡಿ ಲಕ್ಕಿಗೆ ತಿನ್ನಿಸಿದರು. ಲಕ್ಕಿ ಅವರಿಬ್ಬರಿಗೂ ತಿನ್ನಿಸಿದ. ಎಲ್ಲರಿಗೂ ಸ್ವೀಟ್ ಹಂಚಿ ಅವರು ತಂದಿದ್ದ ಉಡುಗೊರೆಗಳನ್ನು ಕೊಟ್ಟು ಸ್ವಲ್ಪ ಫೋಟೋಶೂಟ್ ಮಾಡಿ ಊಟ ಮುಗಿಸಿದರು. ಎಲ್ಲರೂ ಕೂತು ಹರಟೆ ಹೊಡೆಯಲು ಪ್ರಾರಂಭಿಸಿದ್ದರು. ಭುವಿ ಒಂದು ಪ್ಲೇಟ್ನಲ್ಲಿ ಊಟ ತೆಗೆದುಕೊಂಡು ಮೆಟ್ಟಲು ಹತ್ತಿ ಬರುವಾಗ,
ಅದ್ಯಾರಿಗೆ ಊಟ ಭುವಿ ಕೇಳಿದರು ಸುಧಾ. ಅಮ್ಮ, ಅನ್ವಿ ಊಟ ಮಾಡೋಕ್ಕೆ ಬರಲಿಲ್ಲ, ಕೋಣೆಯಲ್ಲೇ ಇದ್ದಾಳೆ ಎಂದಳು ಭುವಿ. ಹೌದಾ, ಓಕೆ, ನೀನು ಅವಳಿಗೆ ಊಟ ಮಾಡಿಸು, ನೀನು ಹೇಳಿದ್ರೇ ಅವಳು ತಿನ್ನೋದು ಎಂದ ವೇದ. ಭುವಿ ಮೆಟ್ಟಲು ಹತ್ತಿ ಅನ್ವಿ ಅತ್ತ ಬಂದಳು. ಅವಳು ಹೋದತ್ತಲೇ ನೋಡುತ್ತಿದ್ದ ಆಕಾಶ್ನ ಮನ ನೊಂದಿತ್ತು. ಜೈಲಿನಿಂದ ಬಂದ ಮೇಲೆ ಅನ್ವಿ ಕಾಲೇಜ್ಗೆ ಹೊರಟಿದ್ದಳು. ಆದರೆ ಕಾಲೇಜ್ನಲ್ಲಿ ಎಲ್ಲರ ಟೀಕೆ ಚುಚ್ಚು ಮಾತುಗಳಿಗೆ ನೊಂದು ಕಾಲೇಜ್ ಬಿಟ್ಟು ಬಂದಳು. ಮನೆಯಲ್ಲೇ ಇದ್ದಳು. ಎಲ್ಲಿಗೂ ಹೋಗುತ್ತಿರಲಿಲ್ಲ. ತಾನಾಯಿತು, ತನ್ನ ಕೋಣೆಯಾಯಿತು. ಹೊರಗಡೆ ಹೋದರೆ ಮತ್ತೆ ಎಲ್ಲರಿಂದ ಅವಮಾನ ಅನುಭವಿಸಬೇಕಾಗುತ್ತದೆ ಎಂದು ಎಲ್ಲಿಯೂ ಹೋಗುತ್ತಿರಲಿಲ್ಲ. ಮನೆಯವರು ಎಷ್ಟೇ ಸಮಾಧಾನ ಮಾಡಿದರೂ ಅವಳು ಮಾತ್ರ ಸರಿ ಹೋಗಲೇ ಇಲ್ಲ. ತನ್ನಿಂದಲೇ ತನ್ನ ತಂಗಿಗೆ ಹೀಗಾಯಿತು ಎಂದು ವೇದ ಯಾವಾಗಲೂ ಕೊರಗುತ್ತಿದ್ದ. ಸ್ವಲ್ಪ ತಿನ್ನು ಅನ್ವಿ, ನೀನಿಗೆ ಉಪವಾಸ ಕೂತರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಪ್ಲೀಸ್ ಸ್ವಲ್ಪ ತಿನ್ನು. ಭುವಿ ಕೈತುತ್ತು ತಿನ್ನಿಸುತ್ತಿದ್ದಳು. ಬೇಡ ಅತ್ತಿಗೆ, ನನಗೆ ಹಸಿವಿಲ್ಲ ಎಂದಳು ಅನ್ವಿ. ಸ್ವಲ್ಪ ತಿನ್ನು ಅನ್ವಿ, ಭುವಿ ಮತ್ತೆ ಒತ್ತಾಯಿಸಿದಳು. ಅಕ್ಕ, ಲಕ್ಕಿ ನಿನ್ನ ಕರೀತಿದ್ದಾನೆ. ಅಲ್ಲಿಗೆ ಬಂದ ಆಕಾಶ್ ಹೇಳಿದ. ಏನಂತೆ ಅವನದು? ಭುವಿ ಕೇಳಿದಾಗ, ಗೊತ್ತಿಲ್ಲ, ನೀನೇ ಬೇಕಂತೆ ಆಕಾಶ್ ಹೇಳಿದ. ಅನ್ವಿ, ನೀನು ಊಟ ಮಾಡು, ಇಲ್ಲ ಅಂದರೆ ನಾನು ಬಂದು ಕೈತುತ್ತು ತಿನ್ನಿಸ್ತೀನಿ ಎಂದ ಭುವಿ ಅವಳ ಕೈಗೆ ಪ್ಲೇಟ್ ಕೊಟ್ಟು ಹೋದಳು. ಅನ್ವಿ ಪಕ್ಕ ಬಂದು ಕೂತ ಆಕಾಶ್ ಅವಳ ಕೈಯಿಂದ ಪ್ಲೇಟ್ ತೆಗೆದುಕೊಂಡು ಅನ್ವಿಗೆ ಕೈತುತ್ತು ಕೊಡಲು ಮುಂದಾದ. ಅವಳನ್ನು ನೋಡಿದವಳು ಅಲ್ಲಿಂದ ಎದ್ದು ಹೋಗುತ್ತಿರಬೇಕಾದರೆ ಅವಳ ಕೈ ಹಿಡಿದು ಮಂಚದ ಮೇಲೆ ಕುಳಿತುಕೊಳ್ಳಿಸಿದ ಆಕಾಶ್ ಒಂದು ತುತ್ತನ್ನು ಅವಳ ಮುಂದೆ ಇಟ್ಟು, ನಾನೀಗಲೂ ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಅನ್ವಿ ಎಂದ. ಅವಳದ್ದು ಮಾತಿಲ್ಲ. ಊಟ ಮಾಡಲು ಪ್ರಾರಂಭಿಸಿದ್ದಳು. ಅನ್ವಿ, ನೆನಪಿದೆಯಾ, ಕಾಲೇಜ್ನಲ್ಲಿರುವಾಗ ನಾನು ನಿನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಎಷ್ಟು ಸಾರಿ ಹೇಳಿದ್ದೆ. ಆದರೆ ನೀನು ನನ್ನ ಮೇಲಿನ ಕೋಪಕ್ಕೆ ಆ ಪ್ರೀತಮ್ನ ಸುಳ್ಳು ಪ್ರೀತಿನ ನಂಬಿ ಅವನಿಂದ ಹೋದೆ. ಅವನಿಂದ ನಿನಗೆ ಸಿಕ್ಕಿದ್ದು ಬರೀ ನೋವು, ಅವಮಾನ. ಹಳೇದನ್ನು ನೆನಪಿಸ್ತಿದ್ದೀನಿ ಅಂತ ಬೇಜಾರಾಗಬೇಡ. ನಾನು ಹೇಳೋಕ್ಕೆ ಬಂದಿದ್ದು, ನೀನಂದರೆ ನನಗೆ ಈಗಲೂ ಇಷ್ಟ. ನೀನು ಒಪ್ಪಿಕೊಳ್ಳೋದಾದರೆ ಭಾವನ ಹತ್ರ ನಾನು ಮಾತಾಡ್ತೀನಿ. ಈಗ ಅವರು ನನ್ನ ಬೇಡ ಅನ್ನಲ್ಲ ಅನಿಸುತ್ತೆ. ನಾನು ಕೂಡ ಅವರ ತರಹನೇ ಪೊಲೀಸ್ ಆಫೀಸರ್ ಅಲ್ವಾ, ಒಪ್ಪಿಕೊಳ್ಬಹುದೇನೋ. ನನಗೆ ಬೇಕಾಗಿರುವುದು ನಿನ್ನ ಒಪ್ಪಿಗೆ ಎಂದ. ಅನ್ವಿ ಕಣ್ಣಿಂದ ಕಣ್ಣೀರು ಹರಿದಿತ್ತು. ಅಳ್ಬೇಡ ಅನ್ವಿ, ಪ್ಲೀಸ್. ನೀನು ಅಳೋದು, ಬೇಜಾರಲ್ಲಿರೋದನ್ನು ನೋಡೋಕ್ಕೆ ನನ್ನಿಂದ ಆಗಲ್ಲ. ನನ್ನ ಮಾತಿನಿಂದ ನೋವಾಗಿದ್ದರೆ ಕ್ಷಮಿಸು. ಮತ್ತೆ ನಿನ್ನ ಹತ್ರ ಇದನ್ನೆಲ್ಲ ಹೇಳಲ್ಲ. ಆದರೆ ನನ್ನಷ್ಟು ಪ್ರೀತಿ ಮಾಡೋರು ನಿನಗೆ ಯಾರೂ ಸಿಗಲ್ಲ ಎಂದವ ಅವನ ಕಣ್ಣೀರನ್ನು ಒರೆಸುತ್ತಾ ಪ್ಲೇಟನ್ನು ಅವಳ ಕೈಗೆ ಕೊಟ್ಟು ಅಲ್ಲಿಂದ ಹೋದ. ಸಂಜೆ ಹೊತ್ತಿಗೆ ಎಲ್ಲರೂ ಮನೆಯಿಂದ ಹೊರಟಿದ್ದರು. ಊಟ ಮುಗಿಸಿ ಕೋಣೆ ಸೇರಿದ್ದ ವೇದ. ಭುವಿ ತನ್ನ ಕೆಲಸ ಮುಗಿಸಿ ಕೋಣೆಗೆ ಬಂದಾಗ, ಲೋ, ಏನೋ ಇದು, ಕೋಣೆನ ಇಷ್ಟು ಗಲೀಜು ಮಾಡಿದ್ದೀಯಾ ಕೇಳಿದ್ದಳು ಭುವಿ. ಲೇ, ಗಲೀಜು ಅಂತೀಯಾ? ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಕೋಣೆನ, ಯಾಕೆ ಚೆನ್ನಾಗಿಲ್ವಾ ವೇದ ಕೇಳಿದಾಗ, ಯಾಕೆ ರೆಡಿ ಮಾಡಿದ್ದೀಯಾ ಕೇಳಿದಳು ಭುವಿ. ಇದೇನೇ ಹೀಗೆ ಕೇಳ್ತಾ ಇದ್ದೀಯಾ? ಮದುವೆ ಆಗಿ 5 ವರ್ಷ ಆಗಿದೆ, ಇವಾಗ ನಿನಗೆ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕಾ ಎಂದ ವೇದ ಅವಳನ್ನು ತನ್ನತ್ತ ಎಳೆದ. ಲೋ, ಬೇಡ ಕಣೋ, ಲಕ್ಕಿ ಬರ್ತಾನೆ ಎಂದಳು ಭುವಿ. ಅವನನ್ನು ವಿನು ಜೊತೆಗೆ ಮಲಗಿಸಿ ಬಂದಿದ್ದೀನಿ, ಅವನು ಬರಲ್ಲ ವೇದ ಹೇಳಿದಾಗ, ಪಾಪ, ಅವನಿಗೆ ಯಾಕೋ ಕಾಟ ಕೊಡ್ತೀಯಾ ಕೇಳಿದಳು ಭುವಿ. ನನಗೆ ಗೋಳಿಡೋಕೆ ಅಂತ ಇರೋದು ಅವನು ಮಾತ್ರ, ಅದಕ್ಕೆ ಜೊತೆಗೆ ನನ್ನ ಕಷ್ಟಕ್ಕೆ ಅವನು ಸಹಾಯ ಮಾಡ್ತಾನೆ ಎಂದ ವೇದ ಭುವಿಯನ್ನು ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿದ. ಅವನು ಮಲಗಿದ.
ಅವನ ಎದೆ ಮೇಲೆ ಮಲಗಿದವಳು, ವೇದ, ನಿನ್ನ ಹತ್ರ ಒಂದು ಕೇಳ. ಭುವಿ ಕೇಳಿದಾಗ, ನೀನು ಕೇಳಿದ್ದನ್ನು ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನ, ಕೇಳು ಎಂದ ವೇದ. ಅಪ್ಪ ಅಣ್ಣ ನನ್ನ ಇನ್ನೂ ಕ್ಷಮಿಸಿಲ್ಲ. ಅಮ್ಮ ಆಕಾಶ್ ಥರ ಅವರು ಈ ಮನೆಗೆ ಬರೋ ಹಾಗೆ ಮಾಡು ಪ್ಲೀಸ್. ಭುವಿ ಕೇಳಿಕೊಂಡಾಗ, ನನಗೂ ಆ ಆಸೆ ಇದೆ ಚಿನ್ನ, ಆದರೆ ಏನು ಮಾಡಲಿ, ನನ್ನ ಕಂಡ್ರೆ ಸಾಕು ಆ ಮೇಷ್ಟ್ರು ಕೆಂಡದ ಮೇಲೆ ನಿಂತ ಹಾಗೆ ಆಡ್ತಾರೆ. ನಿಮ್ಮಣ್ಣ ವಿಲನ್ನ ನೋಡಿದ ಹಾಗೆ ನೋಡ್ತಾರೆ. ನಾನೇನೋ ಅವರ ಮಗಳನ್ನು ಸೊಸೆ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅವರಿಬ್ಬರು ದೊಡ್ಡವರಾಗುವ ಮೊದಲು ನಮ್ಮ ದ್ವೇಷನ ಸರಿಪಡಿಸ್ಕೊಳ್ಬೇಕು ಅಂತ ನನಗೂ ಆಸೆ ಇದೆ ಎಂದ ವೇದ. ಏನು ಮಾಡೋದು ವೇದ ಕೇಳಿದ್ದಳು ಭುವಿ. ಈ ಸಾರಿ ಸ್ಟ್ರಾಂಗಾಗಿ ಏನಾದರೂ ಮಾಡ್ತೀನಿ. ಅವರಿಬ್ಬರಿಗೂ ನಮ್ಮ ಮೇಲೆ ಕೋಪ ಹೋಗಬೇಕು, ನಮ್ಮ ಪ್ರೀತಿನ ಒಪ್ಪಿಕೊಳ್ಬೇಕು. ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ವೇದ ಹೇಳಿದ. ಇವಾಗ ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ಥಿಂಕ್ ಮಾಡು, ನಾನು ಮಲಗ್ತೀನಿ ಎಂದ ವೇದ ತಿರುಗಿ ಮಲಗಿದಳು. ಹೋ, ನಾನು ಥಿಂಕ್ ಮಾಡಬೇಕಾ? ನಿನ್ನ ಮಲಗೋಕೆ ಬಿಡೋರು ಯಾರು ಎಂದವ ಅವಳನ್ನು ಅಪ್ಪಿದ. ಬಿಡಿಸಿಕೊಳ್ಳಲು ಮನಸ್ಸಾಗದೆ ಅವಳು ಅವನನ್ನು ಅಪ್ಪಿದ್ದಳು. ಸಮಯ ಸುಮಾರು ರಾತ್ರಿ 1 ಗಂಟೆ. ತಾನು ನನಗೆ ನಿದ್ದೆ ಬರ್ತಿಲ್ಲ ಲಕ್ಕಿ ಹೇಳಿದಾಗ, ನನಗೂ ನಿದ್ದೆ ಬರ್ತಿಲ್ಲ ಲಕ್ಕಿ. ಚೇತುವಿನ ಮಧ್ಯೆ ಮಲಗಿದ್ದ ಲಕ್ಕಿ ತನು ಮಾತಾಡಿಕೊಳ್ಳುತ್ತಿದ್ದರು. ವಿನು ಹತ್ರ ಕತೆ ಹೇಳೋಕೆ ಹೇಳ ಲಕ್ಕಿ ಕೇಳಿದಾಗ, ಹ್ಞೂ ಆಯಿತು ಕೇಳು ಎಂದ ತನು. ವಿನು ಎದೆ ಮೇಲೆ ಮಲಗಿದ ಲಕ್ಕಿ ವಿನುನ ಎಬ್ಬಿಸಿದ. ವಿನು ವಿನು ನನಗೆ ನಿದ್ದೆ ಬರ್ತಿಲ್ಲ, ಕತೆ ಹೇಳು ಎಂದ ಲಕ್ಕಿ. ಕತೆನಾ ಕಣ್ಣುಚ್ಚುತ್ತಾ ಕೇಳಿದ. ಈ ಮಧ್ಯರಾತ್ರಿಯಲ್ಲಿ ಏನೋ ನಿನ್ನ ಗೋಳು ನಿದ್ದೆಗಣ್ಣಲ್ಲೇ ಕೇಳಿದ್ದ ವಿನು. ನಿದ್ದೆ ಬರ್ತಿಲ್ಲವೇನೋ ಎಂದ ಲಕ್ಕಿ. ಅದಕ್ಕೆ ನಾನೇನು ಮಾಡಲಿ ವಿನು ಕೇಳಿದಾಗ, ಕತೆ ಹೇಳು ಎಂದ ಲಕ್ಕಿ. ಈ ಮಧ್ಯರಾತ್ರಿಯಲ್ಲಿ ಎಬ್ಬಿಸಿ ಕತೆ ಹೇಳೋಕ್ಕೆ ಹೇಳ್ತಿದ್ಯಲ್ಲೋ, ಯಾಕೋ ಕಾಟ ಕೊಡ್ತಿದ್ಯಾ ನನಗೆ ವಿನು ಹೇಳಿದ. ನಮ್ಮ ಅಪ್ಪನ ಹತ್ರ ಯಾವ ಟೈಮ್ನಲ್ಲಿ ಕತೆ ಹೇಳೋಕ್ಕೆ ಹೇಳಿದ್ರು ಹೇಳ್ತಾರೆ ಗೊತ್ತಾ ಲಕ್ಕಿ ಹೇಳಿದಾಗ, ನನಗೆ ಕತೆ ಎಲ್ಲ ಹೇಳೋಕ್ಕೆ ಬರಲ್ಲ, ಸುಮ್ಮನೆ ಮಲ್ಕೊಳ್ಳೋ ಎಂದ ವಿನು. ಇವಾಗ ಹೇಳ್ತೀಯೋ ಅಥವಾ ಚೇತು ಅಮ್ಮನ ಎಬ್ಬಿಸ್ಲಾ? ನೀನು ನನಗೂ ತನಗೂ ಮಲ್ಗೋಕ್ಕೆ ಬಿಡಲ್ಲ ಅಂತ ಹೇಳ ಲಕ್ಕಿ ಹೇಳಿದಾಗ, ಅಯ್ಯೋ ಎಂಥ ಕರ್ಮ ನಂದು. ಬೆಳಗ್ಗೆಯಿಂದ ಸಂಜೆ ತನಕ ಇವರಪ್ಪ ಕಾಟ ಕೊಡ್ತಾನೆ, ರಾತ್ರಿ ಅವನ ಮಗ ಕಾಟ ಕೊಡ್ತಾನೆ ಎನ್ನುತ್ತಾ ಕತೆ ಹೇಳಲು ಪ್ರಾರಂಭಿಸಿದ್ದ ವಿನು. ಬೆಳಗ್ಗೆದ್ದ ಮನೆಯವರು ಎಲ್ಲ ಕೆಲಸವನ್ನು ಮುಗಿಸಿ ಅನ್ವೆಯನ್ನು ತಯಾರು ಮಾಡುತ್ತಿದ್ದರು. ಅಮ್ಮ, ಇದೆಲ್ಲ ಯಾಕೆ ಅನ್ವಿ ಕೇಳಿದಾಗ, ನಿನ್ನ ನೋಡೋಕೆ ಗಂಡಿನ ಕಡೆಯವರು ಬರ್ತಾರೆ ಎಂದರು ಶಾಂಭವಿ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.